ವರಹಮತುಲ್ಲಾ ಆತ್ಮೀಯ ಸ್ನೇಹಿತರೆ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ ಯಾರಾದರೆ ಪ್ರಥಮ ಬಾರಿ ವೀಕ್ಷಣೆ ಮಾಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ, ಅದೇ ರೀತಿ ಕಮೆಂಟನ್ನು ಕೂಡ ಮಾಡಿ. ಸ್ನೇಹಿತರೆ, ಇವತ್ತು ನಾನು ನಿಮ್ಮೊಂದಿಗೆ ಮಾತನಾಡುವಂತಹ ವಿಷಯ ಏನಪ್ಪ ಅಂದರೆ, ನಮ್ಮ ಸಮಾಜದಲ್ಲಿ ದೈನಂದಿನವಾಗಿ ನಡೆಯುವಂತಹ ಹೀನ ಕೃತ್ಯಗಳು, ಅತ್ಯಾಚಾರಗಳು, ಅನಾಚಾರಗಳು, ಕೊಲೆ, ಈ ರೀತಿಯ ನಮ್ಮ ಕಿವಿಗಳಲ್ಲಿ ಕೇಳುವಂತಹ ಫೇಸ್ಬುಕ್ ಆಗಲಿ, ಯೂಟ್ಯೂಬ್ ಆಗಲಿ, ಇನ್ಸ್ಟಾಗ್ರಾಮ್ ಆಗಲಿ, ಯಾವುದೇ ಒಂದು ಜಾಲತಾಣ ತೆಗೆದು ನೋಡಿದರೆ ಇವತ್ತು ನಮಗೆ ಗೊತ್ತಾಗುವಂತಹ ವಿಷಯ ಏನಪ್ಪ ಅಂದರೆ ಅತ್ಯಾಚಾರಗಳು, ಕೊಲೆಗಳು ಇದೇ ರೀತಿ ದೈನಂದಿನ ಕೇಳ್ತಾ ಇದೆ. ಇದಕ್ಕೆ ಯಾವಾಗ ಕೊನೆಯಪ್ಪ ಅಂದರೆ ನಾವು ಪ್ರತಿಯೊಬ್ಬರು ಯೋಚನೆ ಮಾಡಬೇಕು, ಇದಕ್ಕೆ ಫುಲ್ ಸ್ಟಾಪ್ ಯಾವಾಗ, ಇದಕ್ಕೆ ಕೊನೆ ಯಾವಾಗ? ಇವತ್ತಿನ ಸಮಾಜದಲ್ಲಿ ಬದಲಾವಣೆ ಆಗಬೇಕು. ಈ ರೀತಿಯ ಅನಾಚಾರಗಳನ್ನು ಮಾಡ್ತಾ ಇರುವಂತಹ ಅವರ ಮೇಲೆ ಕೂಡಲೇ ಆ್ಯಕ್ಷನ್ ತೆಗೆದು ಕೇವಲ 10 ವರ್ಷ 20 ವರ್ಷ ಜೈಲಲ್ಲಿಟ್ಟರೆ ಸಾಲದು, ಕೂಡಲೇ ಅವರನ್ನು ಗಲ್ಲಿಗೇರಿಸುವಂತಹ ಅಥವಾ ಏನಾದರೂ ಒಂದು ಹಿಂಸೆ ಕೊಟ್ಟವರನ್ನು ಸಾಯಿಸುವಂಥ ಒಂದು ಪರಿಸ್ಥಿತಿಗೆ ತಲುಪಬೇಕು. ಆ ಸಂದರ್ಭದಲ್ಲೇ ಅವರಿಗೆ ಏನಾದರೂ ಒಂದು ಶಿಕ್ಷೆ ಕೊಟ್ಟರೆ ಮುಂದಿನ ದಿನಗಳಲ್ಲಿ ಅಂಥದ್ದು ನಡೆಯಲ್ಲ. ಅಂಥದ್ದು ನಡೆಯುವಾಗಲೂ ಕೂಡ ಅವರ ಮನಸ್ಸಲ್ಲಿ ಒಂದು ಭಯ ಹುಟ್ಟುತ್ತೆ. ಏನಪ್ಪ ಅಂದರೆ, ಈಗ ನೋಡಿ, ಚಿಕ್ಕ ಚಿಕ್ಕ ಕಂದಮ್ಮಗಳ ಮೇಲೆ ಕೂಡ ಅತ್ಯಾಚಾರ, ಕೊಲೆ ಮಾಡುವಂತಹ ಒಂದು ಸಂದರ್ಭ ಅಲ್ವಾ? ಹಾಗಾದರೆ ಹೆಣ್ಣು ಮಕ್ಕಳು ಸ್ವತಂತ್ರನೇ ಇಲ್ಲದಂತಾಗಿದೆ ನಮ್ಮ ದೇಶದಲ್ಲಿ. ಮಹಾತ್ಮ ಗಾಂಧೀಜಿಯವರು ಕೊಟ್ಟಂಥ ಸ್ವಾತಂತ್ರ್ಯ ನಮ್ಮ ಹೆಣ್ಣು ಮಕ್ಕಳಿಗೆ ಇಲ್ಲದಂತಾಯಿತು. ಬಸ್ಸಿನಲ್ಲಿ ಪ್ರಯಾಣಿಸಲಿಕ್ಕೆ ಗೊತ್ತಿಲ್ಲ, ಪಾರ್ಕ್ನಲ್ಲಿ ಹೋಗ್ಲಿಕ್ಕೆ ಗೊತ್ತಿಲ್ಲ, ಅಥವಾ ಬೇರೆ ಕಡೆಗಳಲ್ಲಿ ಹೋಗ್ಲಿಕ್ಕೆ ಗೊತ್ತಿಲ್ಲ. ಕಾಮುಕರ ದೃಷ್ಟಿಗಳು ಅವರ ಮೇಲೆ ಬಿದ್ದು ಅವರನ್ನು ಸರ್ವನಾಶ ಮಾಡುವಂಥ ಒಂದು ಪರಿಸ್ಥಿತಿ. ಯೋಚನೆ ಮಾಡಬೇಕು, ಒಂದು ಹೆಣ್ಣನ್ನು ಒಂದು ತಂದೆಯ ತಾಯಿ ಕಷ್ಟಪಟ್ಟು 18-20 ವರ್ಷ ಕಷ್ಟಪಟ್ಟು ಅವರನ್ನು ಸಾಕಿ ಸಲಹಿದ ಆ ಹೆಣ್ಣು ಮಕ್ಕಳನ್ನು ಪ್ರೀತಿ ಪ್ರೇಮದ ಹೆಸರಿನಲ್ಲಿ ಅವರನ್ನು ಕೊಲೆ ಮಾಡುವಂತಹ ಒಂದು ಹೀನ ಕೃತ್ಯ ಇದೆಯಲ್ಲ. ನಮ್ಮ ಮನೆಯ ಹೆಣ್ಣು ಮಕ್ಕಳಿಗೆ ಆ ರೀತಿಯ ಪರಿಸ್ಥಿತಿ ಬಂದಾಗ ನಮಗೆ ಅದರ ಆ ಒಂದು ವಿಷಯ ನಮಗೆ ಅರ್ಥ ಆಗುತ್ತೆ, ಯಾವ ರೀತಿ ನೋವಾಗುತ್ತೆ ಅಂತ ನಮಗೆ ಗೊತ್ತಾಗುತ್ತೆ. ಬಿ.ಸಿ ರೋಡಿನಲ್ಲಿ ನಡೆದಂತಹ ಒಂದು ಆ ಡಗಲೆ ಒಂದು 20 ವರ್ಷದ ಯುವತಿಯನ್ನು ಬರ್ಬರವಾಗಿ ಕೊಲೆ ಮಾಡಿದ ಪ್ರೀತಿ ಹೆಸರಲ್ಲಿ, ಹೊಟ್ಟೆಪಾಡಿಗೋಸ್ಕರ, ತನ್ನ ಮನೆಯ ಕಷ್ಟಪಾಡಿಗೋಸ್ಕರ ಕೆಲಸಕ್ಕೆ ಹೋಗ್ತಿದ್ದಂತಹ ಒಂದು ಹೆಣ್ಣನ್ನು ಆ ರೀತಿ ಬರ್ಬರವಾಗಿ ಹತ್ಯೆ ಮಾಡಿದ ಆತ ಪ್ರೀತಿ ಹೆಸರಲ್ಲಿ. ಅದೆಂಥ ಪ್ರೀತಿ! ನಿಜವಾದ ಪ್ರೀತಿ ಏನಪ್ಪ ಅಂದರೆ, ನಾವು ಪ್ರೀತಿಸಿದವರು ನಮ್ಮೊಂದಿಗೆ ಇಲ್ಲದಿದ್ರೂ ಬೇರೆ ಕಡೆ ಆದ್ರೂ ಸಂತೋಷವಾಗಿ ಇರಲಿ ಎಂಬಂಥ ಒಂದು ಭಾವನೆ ಬರುತ್ತಲ್ವ, ಅದೇ ನಿಜವಾದ ಪ್ರೀತಿ. ಮನಸ್ಸಿಗೆ ನೋವುಂಟಾಗುತ್ತೆ, ಮನಸ್ಸು ತುಂಬ ಬೇಜಾರಾಗುತ್ತೆ ಆ ರೀತಿಯ ವಿಷಯಗಳು ಕೇಳುವಾಗ. ಹೊರ ರಾಜ್ಯದಲ್ಲಿ ಮೊನ್ನೆ ನಡೆದಂಥ ಘಟನೆ, ಒಂದು ಯುವತಿಯನ್ನು 5-6 ಜನ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ದು. ಎತ್ತ ಸಾಗುತ್ತಿದೆ ಸಮಾಜ? ಯಾರು ಕೇಳುವವರಿದ್ದಾರೆ ಇದರ ವಿಷಯದಲ್ಲಿ? ಅದರ ವಿರುದ್ಧವಾಗಿ ಒಂದು ಪ್ರತಿಧ್ವನಿ ಕೂಡ ನಮಗೆ ಈಗ ಕೇಳ್ತಾ ಇಲ್ಲ. ಅದೇ ರೀತಿ ಮದುವೆ ಮಾಡಿ ಒಂದು ಹೆಣ್ಣನ್ನು ಕಳಿಸಿದ ಮೇಲೆ ಆ ಮನೆಯವರೇ ಸೇರಿ ಕೊಂದಂತಹ ಒಂದು ಕೇಳಿಲ್ವ ನೀವು? ಪುತ್ತೂರಿನಲ್ಲಿ ಸುಳ್ಯ ಭಾಗದಲ್ಲಿ ನಡೆದಂಥ ಒಂದು ವಿಷಯ. ಈ ರೀತಿಯ ದೈನಂದಿನ ಕೇಳುವಂತಹ ಒಂದು ವಿಷಯ. ಆ ತಂದೆ ತಾಯಿಗಳಿಗೆ ಎಷ್ಟು ದುಃಖ ಆಗಿರ್ಬೋದು, ಇದನ್ನು ನಾವು ಯೋಚನೆ ಮಾಡಲ್ಲ. ನಮ್ಮ ಸಹೋದರಿಗಳಿಗೊಂದು ಕಿವಿ ಮಾತು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇಷ್ಟ ಆದರೆ ನನ್ನ ಮಾತನ್ನು ನೀವೆಲ್ಲರೂ ಒಪ್ಪಿಕೊಳ್ಳಿ. ನೀವು ಅಷ್ಟೇ ಒಬ್ಬರನ್ನ ಪ್ರೀತಿಸಿದರೆ ಅಥವಾ ಪ್ರೇಮಿಸಿದರೆ ಅವರನ್ನು ಮಾತ್ರ ಪ್ರೀತಿಸಬೇಕು, ಅವರೊಂದಿಗೆ ಮಾತ್ರ ಇರಬೇಕು. ಅದು ಬಿಟ್ಟು ದೈನಂದಿನ ಒಬ್ಬೊಬ್ಬರನ್ನ ಚೇಂಜ್ ಮಾಡ್ಕೊಂಡು ಹೋದರೆ, ಅಥವಾ ಅದಕ್ಕಿಂತಲೂ ಒಂದು ದೊಡ್ಡ ವಿಷಯ ಏನಪ್ಪ ಅಂದರೆ, ಮದುವೆ ಆದಮೇಲೂ ಕೂಡ ಇನ್ನೊಬ್ಬರನ್ನ ಹುಡ್ಕೊಂಡು ಹೋಗೋದು, ಇದೆಲ್ಲ ಸರಿಯಲ್ಲ. ಯಾಕಂದರೆ ಭೂಲೋಕದಲ್ಲಿ ನಾವು ವರ್ಷಗಟ್ಟಲೆ ನಾವು ಬದುಕಲಿಕ್ಕೆ ಬಂದವರಲ್ಲ. ಇಂದಿಲ್ಲಾದರೂ ನಾಳೆ ನಮ್ಮ ನಿಲ್ದಾಣ ಬಂದಾಗ ನಾವು ಹೋಗಲೇಬೇಕು. ನಾವು ಉದಾಹರಣೆಗೆ ಒಂದು ಊರಿನಿಂದ ಇನ್ನೊಂದು ಊರಿಗೆ ಪ್ರಯಾಣ ಬೆಳೆಸುವಾಗ ನಮ್ಮ ನಿಲ್ದಾಣ ಬಂದಾಗ ನಾವು ಇಳಿಲೇಬೇಕು. ಆ ಬಸ್ಸಲ್ಲಿ ಕೂತು ನಮಗೇನು ಲಾಭವೂ ಇಲ್ಲ ಅಲ್ವಾ?
ಅದೇ ರೀತಿ ಜೀವನದಲ್ಲೂ ಕೂಡ ಜೀವನ ಎಂಬುದೊಂದು ಪ್ರಯಾಣವಾಗಿದೆ. ನಮ್ಮ ನಿಲ್ದಾಣ ಬಂದಾಗ ನಾವು ಇಳಿಲೇಬೇಕು. ಆದ್ದರಿಂದ ನಮ್ಮ ಜೀವನದಲ್ಲಿ ನಾವು ಏನು ಒಳ್ಳೆಯದು ಮಾಡಿದೆಯೋ ಕೆಟ್ಟದ್ದು ಮಾಡಿದೆಯೋ ನಮಗೆ ಗೊತ್ತಿಲ್ಲ. ಆದಷ್ಟು ನಾವು ಒಳ್ಳೆಯದನ್ನೇ ಮಾಡಲಿಕ್ಕೆ ನೋಡಬೇಕು. ಯಾಕಂದರೆ ನಾವು ತೀರೋಗಿದ ಮೇಲೆ, ಮರಣ ಹೊಂದಿದ ಮೇಲೆ ನಮಗೆ ಶಾಶ್ವತವಾಗಿ ಬದುಕುವಂಥ ಒಂದು ಸ್ಥಳವಿದೆ, ಪರಲೋಕ. ಆ ಪರಲೋಕದಲ್ಲಿ ಹೋಗಿ ಏನು ಇಲ್ಲ ಆದರೆ ಅಲ್ವಾ. ಆದ್ದರಿಂದ ಈ ರೀತಿಯ ನಡೆಯುವಂತಹ ಕ್ರೂರಗಳಿಗೆ ನಾವು ಆದಷ್ಟು ಮುಂಜಾಗ್ರತೆ ವಹಿಸಿದರೆ ನಮಗೆ ಒಳ್ಳೆಯದು. ಇವತ್ತು ನಾವು ಕಾಣ್ತಾ ಇದ್ದೀವಿ, ಒಳ್ಳೆಯ ಹೆಣ್ಮಕ್ಳು ಇದ್ದಾರೆ, ಒಳ್ಳೆ ದಾರಿಯಲ್ಲಿ ನಡೆಯುವಂತಹ ತಂದೆ ತಾಯಿ ಹೇಳುವಂತಹ ಮಾತುಗಳನ್ನ ಕೇಳಿ ಒಳ್ಳೆ ದಾರಿಯಲ್ಲಿ ಮುನ್ನಡೆಯುವಂಥ ಹೆಣ್ಮಕ್ಳು ಕೂಡ ಇದ್ದಾರೆ. ನಾನೆಲ್ಲರನ್ನ ದೂಡ್ತಾ ಇಲ್ಲ, ಯಾರನ್ನ ನಾನು ಹೊಗಳ್ತಾನೂ ಇಲ್ಲ, ಯಾರನ್ನ ನಾನು ದೂಡ್ತಾನೂ ಇಲ್ಲ. ಆದರೆ ಇವತ್ತು ನಮಗೆ ಕಾಣ್ತದೆ ಏನು ಗೊತ್ತಾ, ಒಂದು ಮದುವೆ ಮಂಟಪದಲ್ಲಾಗಲಿ, ಒಂದು ಕಾರ್ಯಕ್ರಮದಲ್ಲಾಗಲಿ ಗಂಡು ಮಕ್ಕಳು ಇರುವಂಥ ಜಾಗದಲ್ಲಿ ಹೋಗಿ ಹೆಣ್ಮಕ್ಳು ಕುಣಿಯೋದು. ನಾವು ನಮ್ಮ ಶರೀರವನ್ನು ಕಾಪಾಡಿದರೆ ನಮಗೆ ಒಳ್ಳೆಯದು ಅಲ್ವಾ. ನಾವು ಒಬ್ಬರಿಗೆ ಫ್ರೀ ಕೊಟ್ಟಾಗ ಅವರು ನಮ್ಮೊಂದಿಗೆ ಫ್ರೀಯಾಗಿರ್ತಾರೆ. ಈಗ ನಮ್ಮ ವಿಷಯದಲ್ಲಿ ನಾವು ಬರುವಾಗ ನಾವು ಯಾವ ರೀತಿ ನಾವು ನಮ್ಮ ಜೀವನದಲ್ಲಿ ಇರ್ತೀವೋ, ನಾವು ಯಾರೊಂದಿಗೆ ಯಾವ ರೀತಿ ಬೆರಿತೇವೋ ಅದೇ ರೀತಿ ಇನ್ನೊಬ್ಬರು ನಮ್ಮೊಂದಿಗೆ ಬೆರೀತಾರೆ ಹೊರತು, ನಾವೊಬ್ಬರಿಗೆ ಫ್ರೀ ಕೊಟ್ಟರೆ, ಒಬ್ಬರಿಗೆ ಸಸಾರ ಮಾಡಿದರೆ, ಒಬ್ಬರನ್ನ ಕೀಳಾಗಿ ನೋಡಿದರೆ ಅವರು ನಮ್ಮನ್ನು ಅದೇ ರೀತಿ ನೋಡ್ತಾರೆ. ಅದಕ್ಕೆ ನಾವು ಅವರೊಂದಿಗೆ ಇರುವಂತಹ ಶೈಲಿಯನ್ನು ಬದಲಾವಣೆ ಮಾಡಬೇಕು. ಅದು ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ. ಇವತ್ತು ಈ ರೀತಿ ನಡೀಲಿಕ್ಕೆ ಕಾರಣನೇ ಪ್ರೀತಿ ಪ್ರೇಮ. ನಿಜವಾದ ಪ್ರೀತಿ ಪ್ರೇಮ ಯಾರಲ್ಲೂ ಇಲ್ಲ. ನಿಜವಾದ ಪ್ರೀತಿ ಅಂದರೆ ನಾವು ಒಬ್ಬರನ್ನ ಪ್ರೀತಿಸ್ತಾ ಇದ್ದರೆ, ಅವರು ನಮಗೆ ಸಿಗಲಿಲ್ಲ ಅಂದರೆ ಅವರು ಎಲ್ಲಿಗೆ ಹೋದ್ರೂ ಖುಷಿಯಾಗಿರಬೇಕು. ಅದಾಗಿದೆ ನಿಜವಾದ ಪ್ರೀತಿ. ಅದನ್ನು ಬಿಟ್ಟು ನಮಗೆ ಸಿಗದವರು ಯಾರಿಗೂ ಸಿಗಬಾರ್ದು ಅಂತ ಹೇಳಿ ಕೊಲೆ ಮಾಡೋದು ಎಷ್ಟು ಸರಿ, ನೀವು ಯೋಚನೆ ಮಾಡಿ. ಅದು ಒಂದು ಹೆಸರಿಗೋಸ್ಕರ ಇರುವಂಥ ಪ್ರೀತಿ ಅಷ್ಟೇ, ನಿಜವಾದ ಪ್ರೀತಿ ಅಲ್ಲ ಅದು. ನಾವು 1-2-3 ವರ್ಷ ಅಥವಾ 5 ವರ್ಷನೇ ಆಕೆಯನ್ನು ನೋಡಿ ಪ್ರೀತಿ ಮಾಡಿರ್ತೇವೆ. 20 ವರ್ಷದಿಂದ ಕಷ್ಟಪಟ್ಟು ಬೆಳೆಸಿ ದೊಡ್ಡವರಾಗಿ ಮಾಡಿದಂಥ ತಂದೆ ತಾಯಿಯ ಪ್ರೀತಿಯ ಮುಂದೆ ಇದೆಲ್ಲ ಯಾವ ಪ್ರೀತಿ ಅಲ್ವಾ. ನಾವು ಯೋಚನೆ ಮಾಡಬೇಕು. ಒಬ್ಬರು ತಾಯಿ ಅಥವಾ ತಂದೆ ಕಷ್ಟಪಟ್ಟು ಒಬ್ಬಳು ಮಗಳನ್ನ ಬೆಳೆಸಿ, ಆ ಬೆಳೆಸಿದಂತಹ ತಂದೆಗೆ ತಾಯಿಗೆ ಬೆಲೆ ಕೊಡದೆ ಇವತ್ತು ಅವರೊಂದಿಗೆ ಎದುರು ಮಾತನಾಡುವಂಥ ಎಷ್ಟೋ ಮಕ್ಕಳಿದ್ದಾರೆ. ಹಾಗಾದರೆ ಅವರು ಏನು ಮಾಡಬೇಕು? ಅವರ ಪ್ರೀತಿ. ಆದ್ರೂ ಕೂಡ ಅವರು ಒಂದು ಪೆಟ್ಟು ಕೊಟ್ಟರು ಅಥವಾ ಬೈದ್ರೂ ಮನಸ್ಸಲ್ಲಿ ಒಂದು ಬೇಜಾರು, ಸಂಕಟ ಅವರಿಗೆ ಇರುತ್ತೆ. ನಾನು ನನ್ನ ಮಕ್ಕಳಿಗೆ ಬೈದಲ್ವ ಅಂತ. ಆದರೆ ಇವತ್ತು ನಾವು 2 ವರ್ಷ ಆಗಿ, 4 ವರ್ಷ ಆಗಿ, 5 ವರ್ಷ ಆಗಿ ಅವ್ರು ಸಿಗಲಿಲ್ಲ ಅಂತ ಹೇಳಿದರೆ ಅವರನ್ನು ಕೊಲ್ಲುವುದು ಅಲ್ವಾ. ಎಲ್ಲರನ್ನ ಅಲ್ಲಾಹನು ಕಾಪಾಡಲಿ ಇನ್ಶಾಅಲ್ಲಾ. ಸ್ನೇಹಿತರೆ, ನಾವೆಲ್ಲರೂ ಒಗ್ಗಟ್ಟಾಗಬೇಕು. ನಮ್ಮ ದೇಶದಲ್ಲಿ ನಡೆಯುವಂತಹ, ನಮ್ಮ ರಾಜ್ಯದಲ್ಲಿ ನಡೆಯುವಂತಹ ಅನ್ಯಾಯಗಳ ವಿರುದ್ಧವಾಗಿ ನಾವು ಪ್ರತಿಭಟನೆ ಮಾಡಬೇಕು. ಈ ರೀತಿಯ ಅನ್ಯಾಯಗಳು ಇನ್ನು ಮುಂದಕ್ಕೆ ನಮ್ಮ ರಾಜ್ಯದಲ್ಲಾಗಲಿ, ನಮ್ಮ ದೇಶದಾಗಲಾಗಲಿ, ನಮ್ಮ ಊರಲ್ಲಾಗಲಿ ಆಗಬಾರ್ದು. ಎಲ್ಲರೂ ಒಗ್ಗಟ್ಟಾಗಿ ಪ್ರೀತಿಯಿಂದ ಬಾಳಿದರೆ ಖಂಡಿತವಾಗಿಯೂ ನಮ್ಮ ಸಮಾಜ ಒಂದು ಉತ್ತಮ ಸಮಾಜವಾಗಲಿಕ್ಕೆ ಸಾಧ್ಯವಾಗುತ್ತೆ. ಆದ್ದರಿಂದ ಎಲ್ಲರೂ ಒಗ್ಗಟ್ಟಾಗಿ ಬಾಳೋಣ. ಎಲ್ಲರನ್ನ ಕೂಡ ಪ್ರೀತಿಯಿಂದ ನಾವು ಕಾಣೋಣ, ಸಹೋದರತೆಯಿಂದ ಕಾಣೋಣ. ಆದರೆ ಮಾತ್ರ ನಮಗೆ ನಮ್ಮ ಸಮಾಜವನ್ನು ಉತ್ತಮ ಸಮಾಜವಾಗಿ ಮಾಡಲಿಕ್ಕೆ ನಮಗೆ ಸಾಧ್ಯವಾಗುತ್ತೆ. ಸ್ನೇಹಿತರೆ, ಇಷ್ಟು ಹೇಳಿ ನನ್ನ ಮಾತಿಗೆ ನಾನು ವಿರಾಮ ಆಗ್ತೇನೆ. ಬಹಳಷ್ಟು ದುಃಖವಾಗ್ತಾ ಇದೆ ದೈನಂದಿನವಾಗಿ ಜಾಲತಾಣಗಳನ್ನು ನೋಡ್ತಾ ಇರುವಾಗ. ಅದರಿಂದ ಪ್ಲೀಸ್ ಹೆತ್ತವರೊಂದಿಗೆ ಹೇಳ್ತಾ ಇದ್ದೀನಿ, ನಮ್ಮ ಮಕ್ಕಳನ್ನು ನಾವು ಜಾಗೃತ ಮಾಡೋಣ. ನಮ್ಮ ಹೆಣ್ಣು ಮಕ್ಕಳನ್ನಾಗಲಿ ಗಂಡು ಮಕ್ಕಳಾಗಲಿ ನಾವು ಆದಷ್ಟು ನೋಡೋಣ. ಇವತ್ತು ಡ್ರಗ್ಸ್ ಎಂಬಂಥ ವಿಷಯದಲ್ಲಿ ಗಂಡು ಮಕ್ಕಳ ಪಾಲು, ಹೆಣ್ಣು ಮಕ್ಕಳ ಪಾಲು ಇದೆ. ಇಬ್ಬರೂ ಕೂಡಿ ಡ್ರಗ್ಸನ್ನು ಇವತ್ತು ಚಲಾವಣೆ ಮಾಡ್ತಾ ಇದ್ದಾರೆ.
ಕಾಲೇಜುಗಳಲ್ಲಿ ನಮ್ಮ ಮಕ್ಕಳು ಏನು ಮಾಡ್ತಿದ್ದಾರೆ ಎಂಬಂಥ ಅರಿವು ನಮಗಿಲ್ಲ. ಅದರಿಂದ ದಯವಿಟ್ಟು ನಮ್ಮ ಮಕ್ಕಳ ಮೇಲೆ ಗಮನ ಇರಲಿ ಅಂತ ಹೇಳುತ್ತಾ ಸಲಾಮ್ ಅಲೈಕುಂ.